ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಫಿನಾಲೆ. ಇನ್ನೊಂದು ಕಡೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಏಕದಿನ ಸರಣಿಯ ಕ್ಲೈಮ್ಯಾಕ್ಸ್ ಮ್ಯಾಚ್. ಬಿಬಿಕೆಯಲ್ಲಿ ಟಾಪ್ 6 ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರೇ ಎವಿಕ್ಟ್ ಆಗ್ತಾ ಇದ್ರೆ, ಇತ್ತ ಟೀಮ್ ಇಂಡಿಯಾ ಬ್ಯಾಟಿಂಗ್ನಲ್ಲಿ ಒಂದೊಂದೇ ವಿಕೆಟ್ಗಳು ಬೀಳ್ತಾ ಇತ್ತು. ಸಿಂಗಲ್ ವಾರಿಯರ್ ಆಗಿ ವಿರಾಟ್ ಕೊಹ್ಲಿ ಕ್ರೀಸ್ ಕಚ್ಚಿ ನಿಂತಿದ್ರು. ಅವರು ಬ್ಯಾಟಿಂಗ್ನಲ್ಲಿ ಇರೋವರೆಗೂ ಕೂಡ ನಮ್ಮದೇ ಮ್ಯಾಚ್ ಅಂತಾನೆ ಕೋಟ್ಯಂತರ ಭಾರತೀಯರಿಗೆ ಹೋಪ್ಸ್ ಇತ್ತು. ಬಿಗ್ ಬಾಸ್ನಲ್ಲಿ ಕನ್ನಡಿಗರ ಆಸೆಯಂತೆ ಗಿಲ್ಲಿ ವಿನ್ ಆದರು. ಆದರೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಗೆಲ್ಲಿಲ್ಲ. ಅಷ್ಟಕ್ಕೂ ಭಾರತದ ಸೋಲಿಗೆ ಏನೆಲ್ಲ ಕಾರಣ ಆಯಿತು? ಇತಿಹಾಸದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಕಿವೀಸ್ ಬಳಗ ಭಾರತದಲ್ಲಿ ಚರಿತ್ರೆ ಸೃಷ್ಟಿಸಿದ್ದು ಹೇಗೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಏಕದಿನ ಸರಣಿಯ 3ನೇ ಪಂದ್ಯದಲ್ಲಿ ಗೆದ್ದು ಬ್ಲ್ಯಾಕ್ ಕ್ಯಾಪ್ಸ್ ಭಾರತದಲ್ಲಿ ಏಕದಿನ ಸರಣಿಯನ್ನು ಮೊದಲ ಬಾರಿಗೆ ಗೆದ್ದಿದ್ದಾರೆ. 2024ರ ಕೊನೆಯಲ್ಲಿ ಟೆಸ್ಟ್ ಫಾರ್ಮೆಟ್ನಲ್ಲಿ ಭಾರತವನ್ನು ಕ್ಲೀನ್ ಸ್ವೀಪ್ ಮಾಡಿದವರು ಈಗ 2026ರ ಮೊದಲ ಸರಣಿಯಲ್ಲೇ ಭಾರತಕ್ಕೆ ಸೋಲಿನ ಆಘಾತ ನೀಡಿದ್ದಾರೆ. ರೆಡ್ ಅಂಡ್ ವೈಟ್ ಬಾಲ್ ಸೀರೀಸ್ನಲ್ಲಿ ಟೀಮ್ ಇಂಡಿಯಾಗೆ ಸಿಂಹ ಸ್ವಪ್ನವಾಗಿದ್ದಾರೆ. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದಂತ ಗೇಮ್ ಡಿಸೈಡರ್ ಮ್ಯಾಚ್ ಅಲ್ಲಿ ಕಿವೀಸ್ ಪಡೆ ಭಾರತವನ್ನ ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ಸರಣಿಯನ್ನ ವಿನ್ ಆಗಿದೆ. ನ್ಯೂಜಿಲೆಂಡ್ ಪರ ಮಿಚೆಲ್ ಮತ್ತು ಫಿಲಿಪ್ಸ್ ಶತಕದ ಅಬ್ಬರ. ಪಂದ್ಯಕ್ಕೂ ಮುನ್ನ ಟಾಸ್ ಗೆದ್ದಂತ ಭಾರತ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಅದರಂತೆ ಬ್ಯಾಟಿಂಗ್ಗೆ ಬಂದ ಕಿವೀಸ್ಗೆ ಆರಂಭದಲ್ಲೇ ಭಾರತ ಬೌಲರ್ಗಳು ಶಾಕ್ ಕೊಟ್ಟಿದ್ರು. ಮೊದಲ ಓವರ್ನಲ್ಲೇ ಹೆನ್ರಿ ನಿಕೋಲ್ಸ್ ಗೋಲ್ಡನ್ ಡಕ್ ಆದ್ರು. ಅಂಡ್ 2ನೇ ಓವರ್ನಲ್ಲಿ ಡೆವಾನ್ ಕಾನ್ವೆ ವಿಕೆಟ್ ಬಿತ್ತು. ನೆಕ್ಸ್ಟ್ 58 ರನ್ಗಳಿಗೆ 3 ವಿಕೆಟ್ಗಳನ್ನು ಕಳ್ಕೊಂಡಿದ್ರು. ಪವರ್ ಪ್ಲೇನಲ್ಲೇ ಭಾರತ ಬೌಲಿಂಗ್ನಲ್ಲಿ ಪವರ್ ಶೋ ತೋರಿಸಿತ್ತು. ಆದರೆ ಯಾವಾಗ ಡೇರಿಲ್ ಮಿಚೆಲ್ ಮತ್ತು ಗ್ಲೆನ್ ಫಿಲಿಪ್ಸ್ ಜೊತೆಯಾದ್ರೂ ಇಬ್ಬರ ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡೋಕ್ಕಾಗಲೇ ಇಲ್ಲ. 200+ ರನ್ಗಳ ಜೊತೆಯಾಟ ಬಂತು. ಮಿಚೆಲ್ 137 ರನ್ಗಳನ್ನ ಕಲೆ ಹಾಕಿದ್ರೆ ಫಿಲಿಪ್ಸ್ 106 ರನ್ಗಳನ್ನ ಹೊಡೆದ್ರು. ನಾಯಕ ಬ್ರೇಸ್ವೆಲ್ 28 ರನ್ ಸಿಡಿಸಿದ್ರು. ಅಂತಿಮವಾಗಿ ಕಿವೀಸ್ ಬಳಗ 50 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 337 ರನ್ಗಳನ್ನ ಕಲೆ ಹಾಕಿತ್ತು. ಭಾರತ ಪರ ಹರ್ಷಿತ್ ರಾಣಾ ಹಾಗೆ ಹರ್ಷದೀಪ್ ಸಿಂಗ್ ತಲಾ 3 ವಿಕೆಟ್ಗಳನ್ನ ಪಡೆದ್ರೆ ಮೊಹಮ್ಮದ್ ಸಿರಾಜ್ ಆಗಿ ಕುಲ್ದೀಪ್ ಯಾದವ್ ಒಂದೊಂದು ವಿಕೆಟ್ ಅನ್ನ ಬೇಟೆಯಾಡಿದ್ರು. ಭಾರತದ ಪರ ಕೊಹ್ಲಿ ಏಕಾಂಗಿ ಹೋರಾಟ. ರೆಡ್ಡಿ ರಾಣಾ ಅರ್ಧ ಶತಕ ವ್ಯರ್ಥ. 338 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಭಾರತಕ್ಕೆ ಒಳ್ಳೆ ಆರಂಭ ಸಿಗಲಿಲ್ಲ. ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಕೊನೆ ಪಂದ್ಯದಲ್ಲೂ ಕೂಡ ಬಿಗ್ ಇನ್ನಿಂಗ್ಸ್ ಅನ್ನ ಕಟ್ಟೋಕೆ ಸಾಧ್ಯವಾಗಲಿಲ್ಲ. 11 ರನ್ಗಳಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇನ್ನು ನಾಯಕ ಶುಭ್ಮನ್ ಗಿಲ್ 23 ರನ್ಗಳಿಗೆ ಸೀಮಿತವಾಗಿದ್ರು. 42 ರನ್ಗಳಿಗೆ 2 ವಿಕೆಟ್ಗಳನ್ನ ಭಾರತ ಕಳ್ಕೊಂಡಿತ್ತು. ಅಂಡ್ ನಂಬರ್ 4ನಲ್ಲಿ ಶ್ರೇಯಸ್ ಅಯ್ಯರ್ 4 ರನ್ ಹಾಗೆ ನಂಬರ್ 5ನಲ್ಲಿ KL ರಾಹುಲ್ 1 ರನ್ ಗಳಿಸಿ ಪೆವಿಲಿಯನ್ ಸೇರ್ಕೊಂಡ್ರು. ಸೊ ಅಲ್ಲಿಗೆ 71 ರನ್ ಆಗುವಷ್ಟರಲ್ಲಿ ಭಾರತದ ಟಾಪ್ ಆರ್ಡರ್ನ 4 ವಿಕೆಟ್ಗಳು ಢಮಾರಾಗಿದ್ವು. ಚೇಸಿಂಗ್ ಕಿಂಗ್ ವಿರಾಟ್ ಕೊಹ್ಲಿ ಮಾತ್ರ ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ ಅನ್ನ ಬೀಸ್ತಾ ಇದ್ರು. ಕೊಹ್ಲಿಗೆ ನಿತೀಶ್ ರೆಡ್ಡಿ ಹಾಗೆ ಹರ್ಷಿತ್ ರಾಣಾ ಅರ್ಧ ಶತಕದ ನೆರವನ್ನ ನೀಡಿದ್ರು ಅಷ್ಟೇ. ಉಳಿದಂತೆ ಯಾರಿಂದಲೂ ಕೂಡ ಸಪೋರ್ಟ್ ಸಿಗಲಿಲ್ಲ. ಅಂತಿಮವಾಗಿ 124 ರನ್ ಗಳಿಸಿದ್ದಂತ ವಿರಾಟ್ ಕೊಹ್ಲಿ ಮ್ಯಾಚ್ ವಿನ್ ಆಗಬೇಕು ಅಂತಂದ್ರೆ ಬಿಗ್ ಹಿಟ್ ಬರಲೇಬೇಕು ಅಂತೇಳಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ಕ್ಯಾಚ್ ಅನ್ನ ಕೊಟ್ಟು ಔಟ್ ಆದ್ರು. ಅಂತಿಮವಾಗಿ 46 ಓವರ್ಗಳಲ್ಲಿ 296 ರನ್ ಗಳಿಸಿ ಭಾರತ ಆಲ್ ಔಟ್ ಆಯಿತು. ಈ ಮೂಲಕ ನ್ಯೂಜಿಲೆಂಡ್ ತಂಡ 41 ರನ್ಗಳಿಂದ ಪಂದ್ಯವನ್ನ ಗೆದ್ದು ಚರಿತ್ರೆಯನ್ನ ಬರೆಯಿತು. ಈ ಮೂಲಕ ಕಿವೀಸ್ ಪಡೆ ಭಾರತದಲ್ಲಿ ಮೊದಲ ಏಕದಿನ ಸರಣಿನ ಗೆದ್ದಿದೆ. ಆಕ್ಚುಲಿ 1988-89ರಲ್ಲಿ ಏಕದಿನ ಸರಣಿಗಾಗಿ ಮೊದಲ ಬಾರಿಗೆ ಭಾರತಕ್ಕೆ ನ್ಯೂಜಿಲೆಂಡ್ ತಂಡ ಭೇಟಿ ನೀಡಿತ್ತು. ಅದಾದ್ಮೇಲೆ ಏಕದಿನ ಸರಣಿಗಾಗಿ 7 ಸಲ ಭಾರತಕ್ಕೆ ಪ್ರವಾಸ ಮಾಡಿದೆ. ಬಟ್ ಒಮ್ಮೆ ಕೂಡ ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ. ಇದೀಗ 37 ವರ್ಷಗಳ ಬಳಿಕ ಭಾರತದ ನೆಲದಲ್ಲಿ ಚೊಚ್ಚಲ ಬಾರಿಗೆ ಸರಣಿ ಗೆದ್ದಿದ್ದಾರೆ. ಸೊ 3ನೇ ಪಂದ್ಯದಲ್ಲಿ ಭಾರತ ಏನೆಲ್ಲ ಮಿಸ್ಟೇಕ್ಗಳನ್ನ ಮಾಡಿಕೊಳ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದ ಸೋಲಿಗೆ ಕಾರಣ ಅಂತಂದ್ರೆ ಬೌಲಿಂಗ್ ನಲ್ಲಿ 300+ ರನ್ಗಳನ್ನ ಕಲೆ ಹಾಕೋಕೆ ಬಿಡಬಾರ್ದಿತ್ತು. ಟಾಸ್ ಅನ್ನ 3ನೇ ಪಂದ್ಯದಲ್ಲಿ ಭಾರತವೇ ಗೆಲ್ಲುತ್ತೆ. ಹೀಗಾಗಿ ಫಸ್ಟ್ ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ ಬಂದಂತ ಕಿವೀಸ್ ಪಡೆ 300+ ರನ್ಗಳನ್ನ ಕಲೆ ಹಾಕೋಕೆ ಬಿಡಬಾರ್ದಿತ್ತು. ಯಾಕಂದ್ರೆ 2ನೇ ಪಂದ್ಯದಲ್ಲಿ ಅವರು ಭಾರತವನ್ನ 284 ರನ್ಗಳಿಗೆ ಕಟ್ಟಿ ಹಾಕ್ತಾರೆ. ಸೊ ಇಂಥ ಟೈಮಲ್ಲಿ ಅವರನ್ನ ಬಿಲೋ 300 ಒಳಗಡೆನೆ ಕಟ್ಟಿ ಹಾಕಿದ್ರೆ ಅಂದ್ರೆ ಬೌಲಿಂಗ್ ನಲ್ಲಿ ಅಷ್ಟೇ ಅವರನ್ನ
ಹೊಡೆಯೋಕೆ ಬಿಟ್ಟಿದ್ದಿದ್ರೆ ಬಹುಶಃ ಅವರನ್ನ ಈಸಿಯಾಗಿ ಸೋಲಿಸಬಹುದಿತ್ತು ಅಥವಾ ಆ ಸ್ಕೋರನ್ನು ಇವರು ಟಾರ್ಗೆಟನ್ನು ರೀಚ್ ಮಾಡ್ಬೋದಿತ್ತು. ಆ್ಯಂಡ್ ನೆಕ್ಸ್ಟ್ ಮಿಚೆಲ್ ಮತ್ತು ಫಿಲಿಪ್ಸ್ ಇಬ್ಬರು ಕೂಡ ಶತಕ ಗಳಿಸಿ ರನ್ಗಳನ್ನು ಕಲೆ ಹಾಕೋಕೆ ಬಿಟ್ಟಿದ್ದು. ಎಸ್, ಟಾಪ್ 3 ವಿಕೆಟ್ಗಳು ಬೇಗನೆ ಬಿತ್ತು ಅಂದರೂ ಕೂಡ ಆನಂತರ ಫಿಲಿಪ್ ಮತ್ತು ಮಿಚೆಲ್ ಅದ್ಭುತವಾದಂಥ ಜೊತೆಯಾಟವನ್ನು ಮಾಡ್ತಾರೆ. ಈ ಇಬ್ಬರ ಜೊತೆಯಾಟವನ್ನು ಬ್ರೇಕ್ ಮಾಡೋಕೆ ತುಂಬಾ ಕಷ್ಟಪಟ್ಟರು. ಇಬ್ಬರು ಕೂಡ ಶತಕವನ್ನು ಗಳಿಸ್ಕೊಳ್ತಾರೆ. ಸೊ ಈ ಇಬ್ಬರ ಅಬ್ಬರದ ಶತಕವೇ ಭಾರತದ ಸೋಲಿಗೆ ಒನ್ ಆಫ್ ದಿ ಮೇನ್ ರೀಸನ್ ಆಯಿತು. ಇವರಿಬ್ಬರಿಂದಲೇ ಬಿಗ್ ಸ್ಕೋರ್ ಬಂದಿದ್ದು ನ್ಯೂಜಿಲೆಂಡ್ ತಂಡಕ್ಕೆ. ಅಂಡ್ ನೆಕ್ಸ್ಟ್ ಬಿಗ್ ಟಾರ್ಗೆಟ್ ಅನ್ನ ಬೆನ್ನತ್ತುವಾಗ ಭಾರತದ ಬ್ಯಾಟಿಂಗ್ ಇಳಿದಂಥ ಭಾರತದ ಪರ ಟಾಪ್ ಆರ್ಡರ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗುತ್ತೆ. ರೋಹಿತ್ ಶರ್ಮಾ ಬೇಗ ಔಟ್ ಆಗ್ತಾರೆ, ಶುಭ್ಮನ್ ಗಿಲ್ ಬೇಗ ಔಟ್ ಆಗ್ತಾರೆ, ಇನ್ನು KL ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಅಂತೂ ಬಿಲೋ 5 ಒಳಗಡೆ ವಿಕೆಟನ್ನು ಒಪ್ಪಿಸ್ತಾರೆ. ಸೊ ಇಂಥ ಟೈಮಲ್ಲಿ ಭಾರತ ಟಾಪ್ ಆರ್ಡರ್ಗಳು ಬೇಗ ಔಟ್ ಆಗಿದ್ರಿಂದ ಆನಂತರ ಭಾರತ ಚೇಸಿಂಗ್ಗೆ ತುಂಬಾ ಕಷ್ಟ ಆಯಿತು. ಸೊ ಇದು ಕೂಡ ಒಂದು ಸೋಲಿಗೆ ಕಾರಣ ಆಯಿತು. ಅಂಡ್ ನೆಕ್ಸ್ಟ್ ವಿರಾಟ್ ಕೊಹ್ಲಿಗೆ ಟಾಪ್ ಆರ್ಡರ್ ಬ್ಯಾಟರ್ಗಳ ಕಡೆಯಿಂದ ಸಾಥ್ ಸಿಗಲಿಲ್ಲ. ಬಹುಶಃ ವಿರಾಟ್ ಕೊಹ್ಲಿಗೆ ಟಾಪ್ ಆರ್ಡರ್ನ ಬ್ಯಾಟರ್ಗಳಿಂದ ಒಬ್ಬರು ಅಥವಾ ಇಬ್ಬರಿಂದ ಒಂದು ಅರ್ಧ ಶತಕದ ಜೊತೆಯಾಟ ಬಂದಿದ್ರೆ ಅಥವಾ ಅವರು ಕೂಡ 70 ಅಥವಾ 80+ ರನ್ಗಳನ್ನ ಸ್ಕೋರ್ ಮಾಡಿದಿದ್ರೆ ಬಹುಶಃ ಈ ಟಾರ್ಗೆಟನ್ನು ಭಾರತ ರೀಚ್ ಆಗ್ತಾ ಇತ್ತು. ಸೊ ವಿರಾಟ್ ಕೊಹ್ಲಿಗೆ ಪಾರ್ಟ್ನರ್ಶಿಪ್ ಚೆನ್ನಾಗಿ ಸಿಗಲಿಲ್ಲ. ನಿತೀಶ್ ರೆಡ್ಡಿ ಹಾಗೆ ಹರ್ಷಿತ್ ರಾಣಾ ಕೊಟ್ಟರು ಕೂಡ ಅವರಿಂದ ಬಿಗ್ ಸ್ಕೋರನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವರಿಂದ 50+ ಸ್ಕೋರನ್ನು ಎಕ್ಸೆಪ್ಟ್ ಮಾಡೋದೇ ಬಹುಶಃ ದೊಡ್ಡದು ಅನಿಸುತ್ತೆ. ಸೊ ಅವರ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇಲ್ಲಿ ರಾಣಾ ಮತ್ತು ರೆಡ್ಡಿ ಅವರಿಬ್ಬರನ್ನು ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು. ಬಟ್ ಇಲ್ಲಿ ಬ್ಯಾಟಿಂಗ್ನಲ್ಲಿ ಭಾರತದ ಸೋಲಿಗೆ ಕಾರಣ ಆಗಿದ್ದು ಟಾಪ್ ಆರ್ಡರ್ ಬ್ಯಾಟರ್ಗಳ ಫೇಲ್ಯೂರ್, ಅದು ವಿರಾಟ್ ಕೊಹ್ಲಿಯನ್ನು ಹೊರತುಪಡಿಸಿ. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ನ್ಯೂಜಿಲೆಂಡ್ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದೆ. ಯಾವಾಗ ಅವರು 2024ರಲ್ಲಿ ಭಾರತದಲ್ಲೇ ಕ್ಲೀನ್ ಸ್ವೀಪ್ ಮಾಡ್ತಾರೋ ಟೆಸ್ಟ್ ಫಾರ್ಮೆಟ್ನಲ್ಲಿ, ಈಗ ಎಲ್ಲ ಮಾದರಿಯಲ್ಲೂ ಕೂಡ ನಾವು ಭಾರತವನ್ನು ಸೋಲಿಸಬಹುದು ಅನ್ನುವಂಥ ಕಾನ್ಫಿಡೆನ್ಸ್ ಬಂದಿದೆ. ಹೀಗಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಭಾರತದ ಪ್ಲಸ್ ಏನು, ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದನ್ನು ಅವರು ಗ್ರೌಂಡ್ ವರ್ಕ್ ಮಾಡಿಕೊಂಡೇ ಈಗ ಭಾರತಕ್ಕೆ ಕಾಲಿಟ್ಟು ಅದನ್ನು ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಹೀಗೆ ಭಾರತಕ್ಕೆ ಕಾಲಿಡೋ ಮೊದಲೇ ನ್ಯೂಜಿಲೆಂಡ್ ಗ್ರೌಂಡ್ ವರ್ಕ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಅಂತಿಮವಾಗಿ ಭಾರತದಲ್ಲಿ ಗೆದ್ದು ತಮ್ಮ ಸೋಲಿನ ಸರಣಿಗೆ ಬ್ರೇಕ್ ಹಾಕಿದ್ದಾರೆ. ಆಕ್ಚುಲಿ 1988-89ರಲ್ಲಿ ಏಕದಿನ ಸರಣಿಗಾಗಿ ಮೊದಲ ಬಾರಿಗೆ ಭಾರತಕ್ಕೆ ನ್ಯೂಜಿಲೆಂಡ್ ತಂಡ ಭೇಟಿ ನೀಡಿತ್ತು. ಅದಾದ್ಮೇಲೆ ಏಕದಿನ ಸರಣಿಗಾಗಿ 7 ಸಲ ಭಾರತಕ್ಕೆ ಪ್ರವಾಸ ಮಾಡಿದೆ. ಬಟ್ ಒಮ್ಮೆ ಕೂಡ ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ. ಇದೀಗ 37 ವರ್ಷಗಳ ಬಳಿಕ ಭಾರತದ ನೆಲದಲ್ಲಿ ಚೊಚ್ಚಲ ಬಾರಿಗೆ ಸರಣಿ ಗೆದ್ದಿದ್ದಾರೆ. ಸೊ ನೆಕ್ಸ್ಟ್ ಟೀಮ್ ಇಂಡಿಯಾ ಎಚ್ಚೆತ್ತುಕೊಳ್ಬೇಕಾದ್ದು ಜಾಸ್ತಿನೇ ಇದೆ. ಈ ಸೋಲನ್ನೆಲ್ಲ ಹೇಗೆ ಅನಾಲಿಸಿಸ್ ಮಾಡಿ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ನಮಸ್ಕಾರ.